ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿಚಾರಿಸಲಾರಳು, ಅದು ಅವಳಿಗೆ ಗೊತ್ತೇ ಇಲ್ಲ. ಹೀಗಿರಲು ಮಗನೇ ಯಾಕೋಬನ ಹಾಗೆ 7 ವರ್ಷ 2000 ದಿನಗಳು ಕಳೆದುಕೊಂಡಂತ ಮಗನೇ, ಹೀಗಿರಲು ಮಗನೇ, ಕಂದ ಪುಟ್ಟ ಬಂಗಾರ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳಿಂದ ತೊಲಗಬಾರದು, ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಪ್ರೀತಿ ಪ್ರೇಮ ಎನ್ನುವಂತ ಮಾಯಾಜಾಲದಲ್ಲಿ ಸಿಲುಕಿರುವಂತ ಪುರುಷರೇ, ನಿಮ್ಮ ಮಾರ್ಗಗಳು ಅವಳಿಗೆ ದೂರವಾಗಿರಲಿ. ಅವಳಿಂದ ಹತವಾದವರು ಬಹಳ ಮಂದಿ. ಮುಂದಕ್ಕೆ ಅದೇ ಮಾತು ಬರುತ್ತೆ. ಅವಳಿಂದ ನಾಶವಾದವರು ಬಹು ಮಂದಿ ಇರ್ತಾರೆ. ಪ್ರೇರೆ ನಾನು ನೋಡಿದ್ದೇನೆ, ಅರ್ಧ ಗಂಟೆಯಲ್ಲಿ ಫೋನಲ್ಲಿ ಹೆಣ್ಣು ಮಗು ನೋಡಿದ್ದೀನಿ. ಎಲ್ಲಾರ್ಗು ನಾನು ಹೇಳೋದು, ಕೆಲವರು ಇರ್ತಾರೆ, ಓಕೆನಾ? 3 ಜನದೊಟ್ಟಿಗೆ ಮಾತಾಡೋದನ್ನು ನೋಡಿ, ಅರ್ಧ ಗಂಟೆಯಲ್ಲಿ ಸೇಮ್ ಪ್ರೀತಿ, ಸೇಮ್ ಮೊದಲನೇ ಜೊತೆ ಮಾತಾಡಿದಾಗ ಮೀಟ್ ಆಗಿ ಬಂದಳು, ಆತನೇ ಕಳಿಸಿಕೊಟ್ಟನು. ನೋಡುವಾಗ ಮೊದಲನೇ ಜೊತೆ ಅದೇ ಪ್ರೀತಿಯ ಮಾತು, ಎರಡನೇ ಫೋನ್ ಜೊತೆನೂ ಅದೇ ಪ್ರೀತಿಯ ಮಾತು, ಮೂರನೇ ಜೊತೆಲೂ ಇದೇ ಪ್ರೀತಿಯ ಮಾತು. ಏನಾಗಿದೆ ನಡತೆ ಏನಾಗಿದೆ? ಚಂಚಲ. ಒಬ್ಬನ ಜೊತೆ ನ್ಯಾಯವಾಗಿ ಬದುಕೋದಿಲ್ಲ. ತನ್ನ ದೇಹ ಎಂಬುವಂತ ದೇವಾಲಯವನ್ನು ಸಿಕ್ಕವರಿಗೆ ಪಾಪದ ಕೃತ್ಯಗಳನ್ನು ಮಾಡುತ್ತಾ ಬದುಕಿರುವಂತ ಅನೇಕ ನೀಚ ಹೆಣ್ಣು ಮಕ್ಕಳುಗಳಿದ್ದಾರೆ. ಅವರಿಗೆ ದೇವರು ಹೇಳುವಂತ ಮಾತು, ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿಚಾರಿಸಲಾರಳು. ಭಯಂಕರವಾದಂತಹ ಏಡ್ಸ್ ರೋಗ ಬಂದು ತಾನು ಸಾಯಬಲ್ಲದೆ ಇತರ ಯೌವನಸ್ಥರನ್ನು ಸಾಯಿಸುವಂಥದ್ದು. ಅದು ಅವಳಿಗೆ ಗೊತ್ತೇ ಇಲ್ಲ. ಹೀಗಿರಲು ಮಗನೇ, ಯೌವನಸ್ಥರೇ, ಮದುವೆ ಆದಂತ ಸ್ತ್ರೀ ಪುರುಷರೇ ಅರ್ಥ ಮಾಡ್ಕೊಳ್ಳೋಣ. ಹೀಗಿರಲು ಮಗನೇ, ನನ್ನ ಕಡೆಗೆ ಕಿವಿಗಳು, ನನ್ನ ಮಾತುಗಳಿಂದ ತೊಲಗಬಾರದು, ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಅವಳ ಮನೆ ಬಾಗಿಲ ಹತ್ತಿರ ಹೋದಿಯೇ, ನೋಡಿಕೋ, ನಿನ್ನ ಪುರುಷತ್ವವು ಪರಾಧೀನವಾಗಿತ್ತು, ನಿನ್ನ ಆಯುಷ್ಯವು ಕ್ರೂರರ ವಶವಾಗಿತ್ತು, ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು, ನೀನು ಅನ್ಯನ ಮನೆಯಲ್ಲಿ ದುಡಿಯುವಿ, ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ಹುಳ ಬಿದ್ದು ಸಾಯ್ತೀಯ. ಏಡ್ಸ್ ರೋಗ ಬಂದು, ಬರಬಾರದ ರೋಗವನ್ನು ಬಂದು ಕ್ಷೀಣವಾಗಿ ಸಾಯ್ತೀಯ. ಏನ್ ಬೇರೆ? ಏಡ್ಸ್ ರೋಗ ಭಯಂಕರವಾದದ್ದು ಬೇರೆ. ದೇಹದಲ್ಲಿರುವಂತ ಮಾಂಸಗಳೆಲ್ಲ ತಿಂದು ಹುಳಗಳು ಹೊಟ್ಟೆ ಹಸಿ ಕಡಿಮೆ ಆಗದೆ ನಿನ್ನ ಮೂಳೆಗಳನ್ನು ತಿಂದುಬಿಡುತ್ತವೆ. ಗಟ್ಟು ಮಸ್ತಾಗಿ ದೇಹವನ್ನು ತೋರಿಸುತ್ತಾ 6 ಪ್ಯಾಕ 12 ಪ್ಯಾಕ ಎಲ್ಲವನ್ನು ತಿಂದುಬಿಡುತ್ತೆ ಮಾಂಸ. ಹೊರಗಡೆ ಇರುವಂತ ಹುಳಗಳನ್ನ ಹೊರಸಾಯಿಸೋದು ಬಹಳ ಸುಲಭ. ಹೊರಗಡೆ ಇರುವಂತ ಹುಳಗಳನ್ನ ಹೊರಸಾಯಿಸೋದು ಬಹಳ ಸುಲಭ. ನಿನ್ನ ದೇಹದ ಒಳಗಡೆ ಇರುತ್ತಲ್ಲ ಹುಳಗಳು, ಭಯಂಕರವಾಗಿರುತ್ತೆ ಅವು. ನೋಡ್ತಾ ಇದ್ದಂಗೆ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಕರಗಿ ಮೂಳೆ ಮನುಷ್ಯ ಆಗೋಯ್ತೀಯ. ಅವಳ ಮನೆಯ ಬಾಗಿಲ ಹತ್ತಿರ ಓದಿಯೇ, ನೋಡಿಕೋ, ನಿನ್ನ ಪುರುಷತ್ವವು ಪರಾಧೀನವಾಗಿತ್ತು, ನಿನ್ನ ಆಯುಷ್ಯವು ಕ್ರೂರರ ವಶವಾಗಿತ್ತು, ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು, ನೀನು ಅಂಗಲಾಚಿಕೊಂಡು, ಅಯ್ಯೋ, ನಾನು ಸದೋಪದೇಶವನ್ನು ಎಷ್ಟು ದ್ವೇಷಿಸಿದೆ. ದೇವರ ವಾಕ್ಯವು ಸದುಪದೇಶ, ನಿನ್ನ ಜೀವನವನ್ನು ಬದಲಾಯಿಸುವಂತ ಉಪದೇಶ ಇದು. ಯವನಸ್ಥಳೇ, ನಿನ್ನನ್ನು ನೀನು ನಿನ್ನ ಈ ಪಾಪದ ಜೀವಿತದಲ್ಲಿ ಕಾಪಾಡಿಕೊಳ್ಳಿರಿ ಅಂತ ದೇವರು ಎಚ್ಚರಿಸುವಂತ ಪ್ರೇಮ ಪತ್ರ ಇದು. ಇದು ಸೌಂದರ್ಯ ನೋಡಿನೋ, ಹಣವನ್ನು ನೋಡಿನೋ, ಅಧಿಕಾರವನ್ನು ನೋಡಿ ಹೇಳುವಂತ ವಾಕ್ಯಗಳಲ್ಲ. ಪ್ರತಿಯೊಬ್ಬ ಮನುಷ್ಯನು ದೇವರ ಮಗನಾಗಿದ್ದಾನೆ. ಯಾವನ ಸತ್ರು ತಂದೆಗೆ ಮಾತ್ರ ನಷ್ಟವಾಗುತ್ತೆ ಹೊರತು ಮತ್ತಾರಿಗೂ ಅಲ್ಲ. ನಾವು ಪಾಪಾತ್ಮರಾಗಿ ಈ ಲೋಕದ ಮಾಯಜಾಲದಲ್ಲಿ ಸಿಲುಕಿ ಇದರಿಂದ ಹೊರಗಡೆ ಬರದಂತ ಮಾಯಜಾಲದಲ್ಲಿ ಸಿಕ್ಕಿದ್ದೇವೆ. ಈ ಲೋಕ ಒಂದು ಜೇಡರ ಬಲೆಯು.